ಓಕೆ ಓಕೆ ಶಾರ್ಟ್ ಓಕೆ. ರೆಡಿ ರೆಡಿ ಸರ್, ರೆಡಿ ರೆಡಿ. ರೋಲಿಂಗ್ ಸರ್. ಆಕ್ಷನ್. ಲೈಫಲ್ಲಿ ಗೋಲ್ ಸಾಧಿಸಬೇಕು ಅಂದ್ರೆ ವಿಲ್ ಪವರ್ ಇರಬೇಕು. ಅದಕ್ಕೆ ಬೇಕಾಗಿರೋ ಎನರ್ಜಿ ಇರಬೇಕು ಅಂದ್ರೆ ಫೈರ್ ಇರಬೇಕು. ಫೈರ್ ಇಸ್ ದ ಸೀಕ್ರೆಟ್ ಆಫ್ ಮೈ ಗೋಲ್. ಒನ್ ಮೋರ್. ಆಕ್ಷನ್. ಲೈಫಲ್ಲಿ ಗೋಲ್ ಸಾಧಿಸಬೇಕು ಅಂದ್ರೆ ವಿಲ್ ಪವರ್ ಇರಬೇಕು. ಅದಕ್ಕೆ ಬೇಕಾಗಿರೋ ಎನರ್ಜಿ ಇರಬೇಕು ಅಂದ್ರೆ ಫೈರ್ ಇರಬೇಕು. ಸೊ ಫೈರ್ ಇಸ್ ದ ಸೀಕ್ರೆಟ್ ಆಫ್ ಮೈ ಗೋಲ್. ಚೇಂಜ್ ದ ಪೊಸಿಷನ್. ಓಕೆ ಮೇಡಮ್, ಆಗ್ಲಿಂದ ಫೋನ್ ಬರ್ತಾ ಇದೆ ಮೇಡಮ್. ಸರ್, ಒಂದು ಎಮರ್ಜೆನ್ಸಿ ಕಾಲ್ ಸರ್. ಬಂದ್ಬಿಡ್ತೀನಿ. ಸರಿ, ಹೋಗಿ ಬನ್ನಿ. ಹಿಡ್ಕೊ. ಹಲೋ 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 ರಾಜಿ. ರಾಜಿ ಎಲ್ಲಿದ್ಯಾ? ಬರ್ತಾ ಇದ್ದೀನಿ ಸರ್. ರಾಜಿ, ಇನ್ನು ಎಷ್ಟೊತ್ತು? ಇಲ್ಲಿ ಸೆಲೆಕ್ಷನ್ ಶುರುವಾಗಿ ಹೋಯ್ತು. ನೀನ್ ಇಲ್ಲಿ ಇರ್ಬೇಕು ತಾನೆ? ರಾಜಿ, ನಂಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಸರ್, ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡಿ ಬಂದ್ಬಿಡ್ತೀನಿ. ಮ್ಯಾನೇಜ್ ಮಾಡೋಕೆ ಇದು ನಮ್ ಕಾಲೇಜಲ್ಲಿ ನಡೀತಾ ಇರೋ ಮ್ಯಾಚ್ ಅಲ್ಲ. ಡಿಸ್ಟ್ರಿಕ್ಟ್ ಲೆವೆಲ್ ಆಡೋದಕ್ಕೆ ಸೆಲೆಕ್ಷನ್ ಆಗ್ತಾ ಇದೆ. ಸಾರಿ ಸರ್. ರಾಜಿ, ಟೈಮ್ ಆಗ್ತಾ ಇದೆ. ಇವರಿಗೆ ಸಂಜಾಯಿಷಿನೂ ಕೊಡೋಕಾಗ್ತಿಲ್ಲ. ರಾಜಿ, 10 ನಿಮಿಷದಲ್ಲಿ ಇರ್ಬೇಕು, ಅರ್ಥ ಆಯ್ತಾ? ಆಯ್ತು ಸರ್. ಸರಿ, ಬೇಗ ಬಾ. ಬನ್ನಿ ಮೇಡಮ್, ಬನ್ನಿ. ಬಂದ್ಬಿಡ್ತೀನಿ ಸರ್. ಒನ್ ಮೋರ್. ಓಕೆ ಶಾರ್ಟ್ ಓಕೆ. ಚೇಂಜ್ ದ ಪೊಸಿಷನ್. ಆಕ್ಷನ್. ಲೈಫಲ್ಲಿ ಗೋಲ್ ಸಾಧಿಸಬೇಕು ಅಂದ್ರೆ ವಿಲ್ ಪವರ್ ಇರಬೇಕು. ಅದಕ್ಕೆ ಬೇಕಾಗಿರೋ ಎನರ್ಜಿ ಇರಬೇಕು ಅಂದ್ರೆ ಫೈರ್ ಇರಬೇಕು. ಸೊ ಫೈರ್ ಇಸ್ ದ ಸೀಕ್ರೆಟ್ ಆಫ್ ಮೈ ಗೋಲ್. ಓಕೆ, ಬ್ಯಾಕ್ ಅಪ್. ಸರ್, ರಾಜಿ, ಇನ್ನು ಎಷ್ಟೊತ್ತು? ಪಕ್ಕದಲ್ಲಿ ಇದ್ದೀನಿ ಸರ್. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ರಾಜಿ, ಇಲ್ಲಿ ಎಲ್ಲ ಮುಗಿತಾ ಇದೆ. ರಾಜಿ, ನಿನ್ ಹೆಸರು ಫಸ್ಟ್ ಇತ್ತು, ನಾನೇ ಲಾಸ್ಟಿಗೆ ಹಾಕಿದ್ದು. ಈಗ್ಲೂ ನೀನ್ ಬಂದಿಲ್ಲ ಅಂದ್ರೆ ಹೇಗೆ? ರಾಜಿ, ಇಲ್ಲಿ ಎಲ್ಲ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ, ಗೊತ್ತಾ? ಬಂದ್ಬಿಡ್ತಾ ಇದ್ದೀನಿ ಸರ್. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಸರಿ, ಆಯ್ತು ರಾಜಿ, ಬೇಗ ಬಾ. ರಾಜಿ, ಇನ್ನಿಬ್ರೇ ಇದಾರೆ. ರಾಜಿ. ರಾಜಿ, ಬೇಗ ಬಾ. ರಾಜಿ, ಬಂದ್ಯಾ? ಸರಿ, ಬಾ, ನಿಂತ್ಕೋ. ಮೇಕಪ್ ಹಾಕೊಂಡ್ಯಾ? ಮೇಕಪ್ ಪೌಡರು ಜಾಸ್ತಿ ಆಗಿದೆ ಅನ್ಸುತ್ತೆ ಸರ್, ಅಷ್ಟೇ. ರಾಜಿ, ಇಲ್ಲಿ ನಡೀತಾ ಇರೋದು ಸೆಲೆಕ್ಷನ್, ಆಡಿಷನ್ಸ್ ಅಲ್ಲ. ಸರ್, ನಾನು ಹೊರಡ್ತೀನಿ. ರಾಜಲಕ್ಷ್ಮಿ, ಕೂಗ್ತಾ ಇದ್ದಾರೆ ಸರ್. ರಾಜೇಶ್ವರಿ, ರಾಧಿಕಾ, ಪ್ರವಲಿಕಾ,
ದೊಡ್ಡಮ್ಮ, ನಾನು ಯಾವ ತಪ್ಪನ್ನು ಮಾಡಿಲ್ಲ ದೊಡ್ಡಮ್ಮ. ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ. ಎಲ್ರಿಗೂ ತಂಪಾದ ಬೆಳಕನ್ನ ಕೊಡೋ ಚಂದ್ರನಲ್ಲೂ ಕೂಡ ಕಪ್ಪು ದೋಷ ಇದೆ ಅಂತ ಎಲ್ಲರೂ ಅದನ್ನು ಹುಡುಕ್ತಾರೆ. ಅಂಥದ್ರಲ್ಲಿ ನಾವು ಮನುಷ್ಯರ ಮಧ್ಯೆ ಇದ್ದೀವಿ. ನೀನ್ ಏನೇ ಕೆಲಸ ಮಾಡಿದ್ರು ನಮ್ಮನೆ ಒಳ್ಳೇದಕ್ಕೆ ಮಾಡ್ತೀಯ ಅನ್ನೋದು ನನಗ್ ಗೊತ್ತು ಆದ್ಯ. ನಿಜ ಏನು ಅನ್ನೋದನ್ನ ನಿನ್ ದೊಡ್ಡಪ್ಪನ ಹತ್ರ ಹೇಳಿದ್ರೆ ಈ ಸಮಸ್ಯೆಗೆ ಅವ್ರ ಪರಿಹಾರ ಹುಡುಕ್ತಾರಲ್ವಾ? ಈ ಒಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ ದೊಡ್ಡಮ್ಮ. ಮದುವೆ ಅನ್ನೋದಾಗೋದ್ಮೇಲೆ ಗಂಡ ಹೆಂಡತಿ ಹೀಗೆ ಇರಬೇಕು ಅನ್ನತ್ತೆ ಸಮಾಜ. ಆದ್ರೆ ಗಂಡನಿಂದ ತನ್ನ ಕುತ್ತಿಗೆ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಆ ಹೆಣ್ಣು ಇನ್ನೊಬ್ಬನ ಜೊತೆಲಿ ಓಡಾಡ್ತಾ ಇದ್ರೆ ಅದೇ ಸಮಾಜ ಕೆಟ್ಟದಾಗಿ ಮಾತಾಡುತ್ತೆ ಆದ್ಯ. ಹಾಗಾದಾಗ ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಪವಿತ್ರವಾದ ಭಾವನೆ ಇದ್ರೂ ಕೂಡ ದೂರ ಆಗ್ಬಿಡ್ತಾರಮ್ಮ. ಅರ್ಥ ಮಾಡ್ಕೋಕಂದ.